ರೈತರಿಗೆ ಒಂದು 90% 90% ಸಬ್ಸಿಡಿ ಕೊಟ್ಟು ರೈತರ ವರ್ಗಕ್ಕೆ ಹಣ 10% ಕಟ್ಟಬೇಕು. ಒಂದು ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಒಂದು ರೈತರಿಗೆ ಸೌಲಭ್ಯವನ್ನು ಒದಗಿಸಲು ಸರ್ಕಾರದ ಒಂದು ಯೋಜನೆಯನ್ನು ಒಂದು ಈ ಅಧಿಕಾರಿಗಳ ಒಂದು ದುರ್ನಡತೆ ಮತ್ತು ಸಂಬಂಧಪಟ್ಟ ಕಂಪನಿಗಳು ಏನು ದುಡ್ಡು ಮಾಡೋ ಉದ್ದೇಶದಿಂದ ಒಂದು ಕಳಪೆ ಸಾಮಗ್ರಿಗಳನ್ನು ಬಳಸಿಕೊಂಡು ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯಾದ್ಯಂತ ಸುಮಾರು 2 ವರ್ಷಗಳಿಂದ 23, 24, 25 ಸಾಲಿನಲ್ಲಿ ಒಂದು ರೈತರಿಗೆ ಹಗಲು ದರೋಡೆ ಮಾಡ್ತಾಯಿದ್ದಾರೆ. ಯಾವ ರೀತಿ ಅಂದರೆ ಕೇವಲ ರೈತರು ಪ್ರತಿಶತ ಒಂದು 10% ದುಡ್ಡು ಮಾತ್ರ ಕಟ್ಟಬೇಕು. ಆದರೆ ರೈತರಿಗೆ ಏನು ಹೇಳ್ತಾರೆ ಇವರು, ಅದು ಇದು ಬೇರೆ ಬೇರೆ ಖರ್ಚಿದೆ ಮತ್ತು ರೈತರು ಎದುರು ಕ್ವಶನ್ ಮಾಡೋರು ಇಲ್ಲ ಮೇಲಾಧಿಕಾರಿಗಳಿಗೆ ಪರ್ಸೆಂಟೇಜ್ ಕೂಡ ಕೊಡಬೇಕಾಗುತ್ತೆ ಅಂತೇಳಿ ರೈತರಿಂದ ಒಂದು 30% ದುಡ್ಡನ್ನು ವಸೂಲಿ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಏನು ರೈತರ ಹೊಲದಲ್ಲಿ ಏನಿರು ಡ್ರಿಪ್ ಸಾಮಗ್ರಿಗಳನ್ನು ಒಂದು ಬಳಸಬೇಕು, ಕೇವಲ ತೋರಿಕೆಗೆ ಮಾತ್ರ ಮೇಲೆ ಒಳ್ಳೆ ಕಂಪನಿಗೆ ಒಂದು ಮಟೀರಿಯಲ್ ಹಾಕಿಬಿಡ್ತಾರೆ. ಉಳಿದ ಕಂಪ್ನಿಗಳದು ಬೇರೆ ಬೇರೆ ಒಂದು ಕಳಪೆ ಸಾಮಗ್ರಿಗಳು ಮತ್ತು ಕಡಿಮೆ ಬೆಲೆ ಇರ್ತಕ್ಕಂಥ ಒಂದು ಸಾಮಗ್ರಿಗಳನ್ನು ಬಳಸ್ಕೊಂಡು ಆ ರೈತರಿಗೆ ಮೋಸ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತಿನ ದಿನ ಒಂದು ಕಂಪ್ನಿಯವರು ಮತ್ತು ಅಧಿಕಾರಿಗಳು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಹೇಳ್ಬೇಕಂದ್ರೆ ಇವ್ರೇನು ರೈತರಿಂದ ಹೆಚ್ಚಿಗೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ಮತ್ತು ಇದರಿಂದ ರೈತರು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. ಇವತ್ತಿನ ದಿನ ಸುಮಾರು ಎಷ್ಟೋ ರೈತರು ತಮ್ಮ ಹೊಲಗಳಲ್ಲಿ ಈ ದುಡ್ಡು ಕಟ್ಟಲಾರದೆ ಒಂದು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಹೇಳಬೇಕಂದ್ರೆ ಒಂದು ದೊಡ್ಡ ಹಗಲು ಮಾಫಿ ಏನಂದರೆ ಸುಮಾರು ಪ್ರತಿ ವರ್ಷ ಆ ಯೋಜನೆ ಅಡಿಯಲ್ಲಿ 7 ಕೋಟಿ ನಮ್ಮ ಜಿಲ್ಲೆಗೆ ಅನುದಾನ ಬರುತ್ತೆ. ಇವರು ತಮ್ಮದೇ ಆದಂಥ ಒಂದು ಗುತ್ತಿಗೆದಾರನ ಹಿಡ್ಕೊಂಡು ಕೇವಲ ಕೆಲವೊಂದು ಗುತ್ತಿಗೆದಾರರಿಗೆ ಮಾತ್ರ ಹೆಚ್ಚಿಗೆ ವರ್ಕ್ ಆರ್ಡರ್ ಕೊಟ್ಟು ದುಡ್ಡು ಮಾಡುವಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಸುಮಾರು ರೈತರಿಗೆ ತಮ್ಮ ಹೊಲಗಳಲ್ಲಿ ಡ್ರಿಪ್ ಆಗಿದೆ ಅಂತೇಳಿ ಗೊತ್ತಿಲ್ಲ, ನಕಲಿ ದಾಖಲೆಗಳು ಹಚ್ಚಿ ಅವ್ರ ಹೆಸರು ಮೇಲೆ ದುಡ್ಡು ವಸೂಲು ಮಾಡ್ತಾಯಿದ್ದಾರೆ. ಮತ್ತು ಕೆಲವೊಂದು ರೈತರಿಗೆ ಅವ್ರ ಹೊಲದಲ್ಲಿ 2 ಎಕರೆ ಡ್ರಿಪ್ ಮಾಡಿದರೆ ಇವರು ಅವ್ರ ಪಾಣಿ 3 ಎಕರೆ 4 ಎಕರೆ ಹಚ್ಚಿ ಸರ್ಕಾರದ ಅನುದಾನವನ್ನು ಬಿಲ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಇದಕ್ಕೇನು ಪರಿಹಾರ ಅಂದರೆ ಒಂದು ನಮ್ಮ ರೈತರಿಗೆ ಹೆಚ್ಚಿಗೆ ಹಣ ಏನು ವಸೂಲು ಮಾಡಿದ್ದಾರೆ ಅದು ಕೂಡಲೇ ಮರು ವಸೂಲಿ ಮಾಡಿ ಸಂಬಂಧಪಟ್ಟ ರೈತರಿಗೆ ವಾಪಸ್ ಕೊಡಬೇಕು. ಮತ್ತು ಅದ್ರ ಜೊತೆಗೆ ಒಂದು ಅವ್ರ ಹೊಲದಲ್ಲಿ ಏನು ಡ್ರಿಪ್ ಮಟೀರಿಯಲ್ ಇವರು ಬಳಕೆ ಮಾಡಿದ್ದಾರೆ ಕೂಡಲೇ ಅದನ್ನು ತೆಗೆದು ಒಳ್ಳೆಯ ಗುಣಮಟ್ಟ ಮತ್ತು ಒಳ್ಳೆಯ ಕಂಪನಿಯ ಒಂದು ಸಾಮಗ್ರಿಗಳನ್ನು ಬಳಸಬೇಕು. ಅದ್ರ ಜೊತೆಗೆ ಈ ನಮ್ಮ ಕಲಬುರಗಿ ಉಚ್ಚ ನ್ಯಾಯಾಲಯ ಹೈಕೋರ್ಟ್ನಲ್ಲಿ ಒಂದು ತೋಟಗಾರಿಕೆ ಇಲಾಖೆಯಿಂದ ಒಂದು ಮಿನಿ ಅರ್ಜುನ್ ಅಂಥೇಳಿ ಒಂದು ಒಳ್ಳೆಯ ಒಂದು ಗಿಡವನ್ನು ನೆಡಬೇಕಂತೇಳಿ ಸರ್ಕಾರ ಸುಮಾರು ಒಂದು 10 ರಿಂದ 12 ಲಕ್ಷ ರೂಪಾಯಿ ಅದು ಬಿಡುಗಡೆ ಮಾಡಿತ್ತು. ಅಲ್ಲಿ 700 ಗಿಡ ನೆಟ್ಟಿದೆ ಅಂಥೇಳಿ ಒಂದೇ ಒಂದು ಗಿಡ ನೆಡದೆ ಸಂಪೂರ್ಣವಾಗಿ ಅನುದಾನವನ್ನು ಸಂಬಂಧಪಟ್ಟ ಭ್ರಷ್ಟ ಅಧಿಕಾರಿಗಳು ಒಂದು ತೋಟಗಾರಿಕೆ ಉಪನಿರ್ದೇಶಕರು ಮತ್ತು ಸಂಬಂಧಪಟ್ಟ ಒಂದು ಸಹಾಯಕ ನಿರ್ದೇಶಕರು ಕೂಡ್ಕೊಂಡು ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ. ಅದ್ರ ಜೊತೆಗೆ ಹೈಕೋರ್ಟ್ನಲ್ಲಿರ್ತಕ್ಕಂಥ ಗಾರ್ಡನ್ನ ಒಂದು ನಿರ್ವಹಣೆ ಮಾಡೋಕ್ಕೋಸ್ಕರ ಪ್ರತಿ ವರ್ಷ 15 ಲಕ್ಷ ರೂಪಾಯಿ ಬರುತ್ತೆ. ಆ ಅನುದಾನವನ್ನು ಕೇವಲ ಒಂದು ತೋರಿಕೆಗೋಸ್ಕರ ಒಂದು ಫೋಟೋಗಳಿಗೋಸ್ಕರ ಖರ್ಚು ಮಾಡಿ ಉಳಿದ ಹಣವನ್ನು ನುಂಗಿ ಹಾಕಿರ್ತಾರೆ. ಇದನ್ನು ಉದಾಹರಣೆ ಹೇಳಬೇಕಂದ್ರೆ ಇವತ್ತಿನ ದಿನ ಆ ಫೋಟೋ ಸಮೇತ GPS ಫೋಟೋ ಸಮೇತ ಹೈಕೋರ್ಟ್ನಲ್ಲಿರ್ತಕ್ಕಂಥ ಒಂದು ಗಾರ್ಡನ್ನ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿದ್ದಿಲ್ಲ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗೇನು ರೈತರಿಗೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಇದರ ಸಂಬಂಧಪಟ್ಟ ಹಾಗೆ ಒಂದು ಮಾನ್ಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಿಗೆ ಮತ್ತು ತೋಟಗಾರಿಕೆ ಉಪನಿರ್ದೇಶಕರಿಗೆ ಮತ್ತು ಜಂಟಿ ನಿರ್ದೇಶಕರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಸಲ್ಲಿಸಿ ಒಂದು ರೈತರ ಗೋಳನ್ನು ಹೇಳಿಕೊಂಡರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇದನ್ನು ಖಂಡಿಸಿ ಮತ್ತು ಆ ಏನು ರೈತರಿಂದ ಹೆಚ್ಚಿಗೆ ಹಣ ವಸೂಲು ಮಾಡಿದರೆ ಮರಳಿ ರೈತರಿಗೆ ಕೊಡಬೇಕಂತೇಳಿ ಒತ್ತಾಯಿಸಿ ಮತ್ತು ರೈತರಿಗೆ ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳು ಕೊಡಬೇಕಂತೇಳಿ ಒತ್ತಾಯಿಸಿ ಇವತ್ತಿನ ಮಾರ್ಚ್ 17ನೇ ತಾರೀಕಿನ ದಿನ ಮಾನ್ಯ ಕಲಬುರಗಿ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಮುಂದುಗಡೆ ಒಂದು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹೋರಾಟ ಹಮ್ಮಿಕೊಂಡಿತ್ತು. ಇದು ಪ್ರಕರಣ ಎಲ್ಲೆಲ್ಲ ಆಗಿದೆ? ಅಫ್ಜಲ್ಪುರ್ ಒಂದೇ ತಾಲೂಕಿಗೆ 4 ರಿಂದ 5 ಕೋಟಿ ರೂಪಾಯಿ ಇವರು ಕೊಟ್ಟಿದ್ದಾರೆ. ಉಳಿದ ತಾಲೂಕಿಗೆ ಆಳಂದ ತಾಲೂಕಿಗೆ 1 ಕೋಟಿ ರೂಪಾಯಿ ಖರ್ಚು ಹಾಕಿದ್ದಾರೆ. ಉಳಿದ ಎಲ್ಲ ತಾಲೂಕಿಗೂ ಕೂಡ 1 ಕೋಟಿ ಹಾಕಿದ್ದಾರೆ. ಇವತ್ತಿನ ದಿನ ರೈತರು ತಮ್ಮ ರಾಶಿ ಮಾಡಿದರೆ ಹೊಲ ಖಾಲಿಯಾಗಿದೆ. ಅವರು ತಮ್ಮ ಹೊಲದಲ್ಲಿ ಒಂದು ಡ್ರಿಪ್ ಮಾಡಬೇಕಂದ್ರೆ ಇವತ್ತಿನ ದಿನ ಸರ್ಕಾರದಲ್ಲಿ ಅನುದಾನ ಇಲ್ಲ, ನಾವು ಆ ಥರ ವರ್ಕ್ ಆರ್ಡರ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇವರು 7 ಕೋಟಿ ರೂಪಾಯಿ ಎಲ್ಲಿ ಖರ್ಚಾಗೋದು ಗೊತ್ತಾಗ್ತಾ ಇಲ್ಲ ಸರ್. ಆ ರೈತರು ಎಷ್ಟೋ ಜನ ರೈತರಿಗೆ ಇವತ್ತಿನ ದಿನ ಡ್ರಿಪ್ ಇಲ್ಲ, ಸರ್ಕಾರ ಸೌಲಭ್ಯ ಇಲ್ಲದೆ ಒಂದು ಹೊಡೆದಾಡ್ತಾ ಇದ್ದಾರೆ. ಅಂಥವ್ರಿಗೆ ಅನುಕೂಲ ಮಾಡಿಕೊಡೋದು ಬಿಟ್ಟು ಇವತ್ತಿನ ದಿನ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಕಂಪ್ನಿಯವರು ಸೇರಿಕೊಂಡು ದುಡ್ಡು ಮಾಡೋ ಉದ್ದೇಶದಿಂದ ಒಂದು ನಕಲಿ ದಾಖಲೆಗಳನ್ನು ಲಗತ್ತಿಸಿ ಇವತ್ತಿನ ದಿನ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡ್ತಾರೆ. ಉಚ್ಚ ನ್ಯಾಯಾಲಯ ಮಿನಿ ಅರ್ಜುನ್ ಸರ್ ಸ್ಪೆಷಲ್ ಗಿಡ ಸರ್, ಅದು ಎಲ್ಲಿಂದ ತರಿಸಿ ಅಂತೇಳಿ ಒಂದು ಗಿಡಕ್ಕೆ 1200 ರೂಪಾಯಿ ಖರ್ಚು ಹಾಕಿ ಒಂದು ಗಿಡಕ್ಕೆ ಅಂತ 700 ಗಿಡ ಹಚ್ಚಿ ಅಂತ ಹೇಳಿದ್ರೆ ಇವತ್ತಿನ ದಿನ ಉಚ್ಚ ನ್ಯಾಯಾಲಯದಲ್ಲಿ ಹೋದರೆ ಒಂದು ಗಿಡ ಅದೇನೋ ಬೈ ಮಿಸ್ಟೇಕಾಗಿ ಎದ್ದಿರ್ಬೋದು, ಇವರು ಹಚ್ಚಿಲ್ಲ, ಒಂದು ಗಿಡ ಇದೆ ಸರ್.
ಅದಕ್ಕೆ ಬಿಟ್ಟರೆ 700 ಗಿಡ ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಗಾರ್ಡನ್ ಮೇಂಟೆನೆನ್ಸ್ ಸಲುವಾಗಿ 15 ಲಕ್ಷ ಇದೆ. ಅದಕ್ಕೆ ಆ ಔಷಧಿ ಹಿಂದುಗಡೆನೇ ಎಷ್ಟೋ ಗಿಡಗಳು ಒಣಗಿ ಹೋಗಿವೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಬಸವರಾಜ್ ಕರುಳಿ, ಜಿಲ್ಲಾಧ್ಯಕ್ಷರು, ಜಯ ಕರ್ನಾಟಕ ಜನಪ್ರತಿನಿಧಿ ಕಲ್ಬುರ್ಗಿ. ತಗೋರಿ, ರೇಟ್ ಹೊಡೆದಿಲ್ಲ ತಗೋರಿ.